ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಜಲಾಂತರ್ಗಾಮಿಗಳ ಬಗ್ಗೆ ನೋಡ್ತಾ ಹೋಗೋಣ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಜಲಾಂತರ್ಗಾಮಿ ನೌಕೆಗಳು ನೀರಿನ ಅಡಿಯಲ್ಲಿ ಅಂದರೆ ನೀರಿನ ಕೆಳಗಡೆ ಚಲಿಸಬಲ್ಲಂಥ ಯುದ್ಧ ನೌಕೆಗಳಾಗಿವೆ. ಜಲಾಂತರ್ಗಾಮಿಗಳನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಅಂದರೆ ಶತ್ರು ನೌಕೆಗಳನ್ನು ಹುಡುಕುವುದು, ದಾಳಿ ಮಾಡುವುದು ಮತ್ತು ಗಸ್ತು ತಿರುಗುವುದಕ್ಕೆ ಜಲಾಂತರ್ಗಾಮಿ ನೌಕೆಗಳನ್ನು ಬಳಸಲಾಗುತ್ತದೆ. ಕೆಲವು ಜಲಾಂತರ್ಗಾಮಿ ನೌಕೆಗಳು ಪರಮಾಣು ಶಕ್ತಿಯಿಂದನೂ ಸಹ ಚಲಿಸುತ್ತವೆ ಮತ್ತು ಕೆಲವು ದೀರ್ಘಕಾಲದವರೆಗೆ ನೀರಿನ ಅಡಿಯಲ್ಲಿ ಸಹ ಕಾರ್ಯನಿರ್ವಹಿಸುವಂತವಾಗಿರುತ್ತವೆ. ಇತರವುಗಳಲ್ಲಿ ಸಾಂಪ್ರದಾಯಿಕವಾಗಿ ಡೀಸೆಲ್ ವಿದ್ಯುತ್ ಎಂಜಿನ್ಗಳನ್ನು ಬಳಸುತ್ತವೆ. ಜಲಾಂತರ್ಗಾಮಿ ನೌಕೆಗಳ ಬಗ್ಗೆ ಸ್ವಲ್ಪ ಮಾಹಿತಿ. ಜಲಾಂತರ್ಗಾಮಿ ನೌಕೆಗಳಲ್ಲಿ ಯಾವ್ಯಾವ ವಿಧಗಳಿವೆ ಅಂದರೆ ಎರಡು ವಿಧಗಳಿವೆ. ಮೊದಲನೇದಾಗಿ ಒಂದು ಡೀಸೆಲ್ ವಿದ್ಯುತ್ನಿಂದ ಕಾರ್ಯನಿರ್ವಹಿಸುವಂಥ ಜಲಾಂತರ್ಗಾಮಿಗಳು ಮತ್ತು ಪರಮಾಣು ಚಾಲಿತ ಜಲಾಂತರ್ಗಾಮಿಗಳು. ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಗಳು ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಡೀಸೆಲ್ ವಿದ್ಯುತ್ ಜಲಾಂತರ್ಗಾಮಿ ನೌಕೆಗಳು ಕಡಿಮೆ ವೆಚ್ಚದ್ದಾಗಿರುತ್ತದೆ ಮತ್ತು ಇವು ಕಾರ್ಯನಿರ್ವಹಿಸಲು ಸುಲಭವಾಗಿರುತ್ತವೆ. ಡೀಸೆಲ್ ವಿದ್ಯುತ್ನ ಜಲಾಂತರ್ಗಾಮಿ ನೌಕೆಗಳು. ಈ ಜಲಾಂತರ್ಗಾಮಿಗಳ ಉದ್ದೇಶಗಳು ಏನಪ್ಪ ಅಂತಂದರೆ, ಜಲಾಂತರ್ಗಾಮಿ ನೌಕೆಗಳನ್ನು ಹಲವಾರು ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಏನಕ್ಕೆ ಅಂತಂದರೆ, ಶತ್ರು ನೌಕೆಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳ ವಿರುದ್ಧ ಹೋರಾಡುವುದು, ಶತ್ರು ದೇಶದ ನೌಕೆಗಳ ವಿರುದ್ಧ ಹೋರಾಡುವುದು, ಆಮೇಲೆ ಕರಾವಳಿ ಪ್ರದೇಶಗಳನ್ನು ರಕ್ಷಿಸುವುದು, ಶತ್ರು ಪ್ರದೇಶಗಳಲ್ಲಿ ಗೂಢಚರ್ಯೆಯನ್ನು ಮಾಡುವುದು, ಕ್ಷಿಪಣಿ ದಾಳಿಗಳನ್ನು ಮಾಡುವುದು ಈ ಜಲಾಂತರ್ಗಾಮಿಗಳ ಉದ್ದೇಶವಾಗಿರುತ್ತವೆ. ವಿಶೇಷ ಕಾರ್ಯಾಚರಣೆಗಳನ್ನು ನಡೆಸುವುದು ಸಹ ಜಲಾಂತರ್ಗಾಮಿಗಳ ಉದ್ದೇಶಗಳಾಗಿವೆ. ಜಲಾಂತರ್ಗಾಮಿಗಳನ್ನು ತಯಾರಿಸಲು ತಂತ್ರಜ್ಞಾನವನ್ನು ಏನು ಬಳಸಿರ್ತಾರೆ ಅಂತಂದರೆ, ಬಹಳಷ್ಟು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರ್ತಾರೆ. ಅವುಗಳಾಗ ಮುಖ್ಯವಾದವು ಯಾವುವು ಅಂತಂದರೆ, ಸೋನಾರನ್ನು ನೀರೊಳಗಿನ ವಸ್ತುಗಳನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ. ರೇಡಾರನ್ನು ಮೇಲ್ಮೈಯಲ್ಲಿರುವ ವಸ್ತುಗಳನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ. ಮೇಲೆ ಹರಡುವಂಥ ವಸ್ತುಗಳನ್ನು ಪತ್ತೆ ಹಚ್ಚಲು ರೇಡಾರನ್ನು ಉಪಯೋಗ ಮಾಡ್ತಾರೆ. ಸಂವಹನ ವ್ಯವಸ್ಥೆಗಳು, ಈಗ ಸಿಬ್ಬಂದಿಗಳಿಗೆ ಮೇಲ್ಮೈಯಲ್ಲಿರುವ ಇತರ ಹಡಗುಗಳು ಅಥವಾ ನೆಲದ ನೆಲೆಯೊಂದಿಗೆ ಸಂವಹನ ನಡೆಸಲು ಸಹ ಇವು ಅನುವು ಮಾಡಿ ಕೊಡುತ್ತವೆ. ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಅಂದರೆ ಟಾರ್ಪಿಡೋಗಳು, ಕ್ಷಿಪಣಿಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ಸಹ ಒಳಗೊಂಡಿರುತ್ತವೆ. ಜಲಾಂತರ್ಗಾಮಿ ನೌಕೆಗಳ ಇತಿಹಾಸ ಬಹಳ ಹಿಂದಿನದು ಮತ್ತು ಇವು 17ನೇ ಶತಮಾನದಲ್ಲಿ ಸಹ ಕಂಡುಹಿಡಿಯಲ್ಪಟ್ಟಿದ್ದವು. ಜಲಾಂತರ್ಗಾಮಿ ನೌಕೆಗಳು ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ಸಮಯದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದವು. ಪ್ರಪಂಚದಾದ್ಯಂತ ಹಲವಾರು ದೇಶಗಳು ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿವೆ. ಅದರಲ್ಲಿ ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಚೀನಾ, ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿದ್ದಾಗಿವೆ. ಭಾರತ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಗಳನ್ನು ಸಹ ಹೊಂದಿದೆ. ಇದು ಅರಿಹಂತ ವರ್ಗದ ಜಲಾಂತರ್ಗಾಮಿ ನೌಕೆಗಳು ಎಂದು ಕರೆಯಲಾಗುತ್ತದೆ. ಭಾರತೀಯ ನೌಕಾಪಡೆ ತನ್ನ ಜಲಾಂತರ್ಗಾಮಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಪ್ರಯತ್ನ ಮಾಡ್ತಾ ಇದೆ. ಇನ್ನು ಹೊಸ ತಂತ್ರಜ್ಞಾನಗಳನ್ನು ಸಹ ಅಳವಡಿಸಿಕೊಳ್ಳುತ್ತಾ ಇದೆ. ಧನ್ಯವಾದಗಳು ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ.